ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿರೋದು ಬೆಂಗಳೂರಲ್ಲೇ ತುಂಬ ಫೇಮಸ್. ಯಾರೆಲ್ಲ ವಿಸಿಟರ್ಸ್ ಬಂದ್ರೂ ಬೆಂಗಳೂರಿಗೆ ಅವ್ರು ಫಸ್ಟ್ ಹೋಗಬೇಕು ಅಂದ್ಕೊಳ್ಳೋ ಪ್ಲೇಸ್ ಲಾಲ್ಬಾಗ್ ಇಲ್ಲ ಕಬ್ಬನ್ ಪಾರ್ಕ್ ಅಲ್ವಾ. ಅದೇ ಪ್ಲೇಸ್ಗೆ ನಾನು ಇವತ್ತು ಬಂದಿದ್ದೀನಿ, ಕಬ್ಬನ್ ಪಾರ್ಕ್ಗೆ. ತುಂಬ ಚಿಕ್ಕವಳಿದ್ದಾಗ ನಾನು ಒಂದ್ಸಲ ಹೋಗಿದ್ದೆ. ಅದು ಬಿಟ್ಟರೆ ನನಗೆ ನೆನಪಿರೋದು ಇವಾಗಲೇ ಹೋಗಿರೋದು. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ 2025 ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂದರೆ ಟೋಟಲ್ 11 ಡೇಸ್ ಈ ಫ್ಲವರ್ ಶೋನ ಇಟ್ಟಿದ್ರು. ಇದಕ್ಕೆ ಮುಂಚೆ 10 ಇಯರ್ಸ್ ಮುಂಚೆ ಮಾಡ್ತಾಯಿದ್ರು. ಅದಾದಮೇಲೆ 10 ಇಯರ್ಸ್ ಯಾವುದೇ ಫ್ಲವರ್ ಶೋ ಮಾಡಿರಲಿಲ್ಲ. ನಾರ್ಮಲಾಗಿ ಲಾಲ್ಬಾಗಲ್ಲಿ ವರ್ಷಕ್ಕೆ 2 ಸಲ ಫ್ಲವರ್ ಶೋ ಆಗುತ್ತೆ. ಈ ಸಲ ಫ್ಲವರ್ ಶೋ ನಡೆದಿದ್ದು 11 ದಿನ. ಆದರೆ 6 ಲಕ್ಷ ಜನ ಬಂದು ವಿಸಿಟ್ ಮಾಡಿದ್ದಾರೆ ಅಲ್ಲಿ. ಇನ್ನು ಲಾಸ್ಟ್ ಡೇ ಅಂದರೆ ನಾನು ಹೋಗಿದ್ದು ಲಾಸ್ಟ್ ಡೇನೇ ಅಲ್ಲಿ. ಅವತ್ತು ನೋಡಬೇಕಿತ್ತು, ಸಿಕ್ಕಾಪಟ್ಟೆ ಜನ, 80,000 ಜನ ಬಂದಿದ್ದರು ಅಲ್ಲಿ. ಆಮೇಲೆ ಅಲ್ಲಿ ಫ್ಲವರ್ಸ್ ಮಾತ್ರ ಇರಲಿಲ್ಲ, ಇನ್ನೊಂದು ಕಡೆ ಅಕ್ವೇರಿಯಂ ಕೂಡ ಇತ್ತು. ಅಲ್ಲಿ ಹೋಗೋಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು ಅಲ್ಲಿ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಈಗ ಲಾಲ್ಬಾಗಲ್ಲಿ ನಡೆಯುತ್ತಲ್ಲ, ಅಷ್ಟೊಂದು ಜಾಸ್ತಿ ಫ್ಲವರ್ಸ್ ಎಲ್ಲ ಇಟ್ಟಿರ್ತಾರೆ, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇಲ್ಲಿ ಅಷ್ಟೊಂದೆಲ್ಲ ಫ್ಲವರ್ಸ್ ಇರಲಿಲ್ಲ. ಎಂಟ್ರಿ ಫೀಸ್ ಕೂಡ ಕಡಿಮೆನೇ ಇತ್ತು, 30 ರುಪೀಸ್ ಅಡಲ್ಟ್ಸ್ಗೆ. ಇನ್ನು ಮಕ್ಕಳಿಗೆ ಅಂತ ಹೇಳಿದ್ರೆ 10 ರುಪೀಸ್ ಇತ್ತು. ಇನ್ನು ಈ ಕಬ್ಬನ್ ಪಾರ್ಕ್ ಹಿಸ್ಟ್ರಿ ನೋಡೋದಾದರೆ 1864 ಈ ಕಬ್ಬನ್ ಪಾರ್ಕ್ನ ನಿರ್ಮಾಣ ಮಾಡಿದ್ರು. ಅದಾದಮೇಲೆ ಇದು 300 ಎಕರ್ಸ್ ಓವರ್ ಆಲ್ ಇರೋದು ಕಬ್ಬನ್ ಪಾರ್ಕು. 300 ಎಕರ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬರೀ ಮರಗಿಡ ಅಷ್ಟೇ ಅಲ್ಲ ಇರೋದು. ಅಲ್ಲಿ ಮಕ್ಕಳು ಹೋದರೆ ಬಾಲಭವನ ಅಂತ ಇದೆ, ಆಮೇಲೆ ಬೋಟಿಂಗ್ ಇದೆ, ಆಮೇಲೆ ರೈಲ್ ಇದೆ, ಅಕ್ವೇರಿಯಂ, ಲೈಬ್ರರಿ, ಇದೆಲ್ಲನೂ ಒಂದೇ ಜಾಗದಲ್ಲಿದೆ. ಈ ಸಲ ಫ್ಲವರ್ ಶೋ ಥೀಮು ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಎರಡೂ ಇದ್ದಿದ್ದರಿಂದ ಅದೆರಡೂ ಇನ್ಕ್ಲೂಡ್ ಮಾಡಿ ಏನೆಲ್ಲ ಹೊಸದಾಗಿ ಟ್ರೈ ಮಾಡ್ಬೋದು ಅದನ್ನೆಲ್ಲ ಅಲ್ಲಿಟ್ಟಿದ್ರು. ಈ ಸಲ 100+ ವೆರೈಟೀಸ್ ಆಫ್ ಫ್ಲವರ್ಸ್ನೆಲ್ಲ ಇಟ್ಟಿದ್ರು ಫ್ಲವರ್ ಶೋನಲ್ಲಿ. ಆಮೇಲೆ ಅದರಿಂದನೇ ಆನೆ ಮಾಡಿದರು, ಆಮೇಲೆ ಕರ್ನಾಟಕ ಮ್ಯಾಪ್ ಮತ್ತು ಚಿಟ್ಟೆಗಳಿರ್ಬೋದು, ಆಮೇಲೆ ಡಿಫ್ರೆಂಟ್ ವೆಜಿಟೇಬಲ್ಸು ಮತ್ತು ಹಣ್ಣಿರ್ಬೋದು, ಆಮೇಲೆ ಹಂಪಿ, ಇದೆಲ್ಲನೂ ಕೂಡ ಫ್ಲವರ್ಸಲ್ಲೇ ಮಾಡಿದರು. ಒಂದಂತೂ ಬೇಜಾರಿದೆ, ನಾನು ಈ ಸಲ ಹೋಗಿದ್ದು ಮಧ್ಯಾಹ್ನ, ಅದರಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಹೇಳಿದ್ನಲ್ಲ ನಿಮಗೆ, ಲಾಸ್ಟ್ ಡೇ 80,000 ಮೇಲೆ ಜನ ಇದ್ದರು ಅಂತ. ಅಷ್ಟು ರಶಲ್ಲಿ ನಾನೆಲ್ಲನೂ ನೋಡೋಕ್ಕೆ ಆಗಲಿಲ್ಲ. ನಾನು ಫಸ್ಟೆಲ್ಲ ಅಂದ್ಕೊಂಡಿದ್ದೆ, ಅಂದರೆ ರೈಲ್ ಎಲ್ಲನೂ ಇದೆ ಅಲ್ವಾ, ಅದೆಲ್ಲ ನೋಡಬೇಕು, ಆಮೇಲೆ ಬೋಟಿಂಗ್ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಅಕ್ವೇರಿಯಂ ಕೂಡ ಇದೆ ಅಲ್ಲಿ, ಅದಕ್ಕೂ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ಹೋದರೆ ತಪ್ಪದೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಏನೆಲ್ಲ ಇದೆ ಅಂತ. ನೀವೇನಾದರೂ ಈ ಸಲ ಫ್ಲವರ್ ಶೋಗೆ ಹೋಗಿದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏರಿಯಾದಲ್ಲಿರೋ ಇಲ್ಲ ನಿಮಗೆ ಫೇಮಸ್ ಅನಿಸಿರೋ ಯಾವುದಾದ್ರೂ ಟೆಂಪಲ್, ಪ್ಲೇಸ್ ಇಲ್ಲ ರೆಸ್ಟೋರೆಂಟ್ನ ನನಗೂ ಕೂಡ ಸಜೆಸ್ಟ್ ಮಾಡಿ. ನಾನು ಕೂಡ ಅಲ್ಲೋಗಿ ವಿಸಿಟ್ ಮಾಡ್ತೀನಿ. ಮತ್ತು ಫುಡ್ ಏನಾದರೂ ನೀವು ಸಜೆಸ್ಟ್ ಮಾಡಿದ್ರೆ ರೆಸ್ಟೋರೆಂಟ್ನ, ಅಲ್ಲೋಗಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಿಮಗೆ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.